ಬರೆದಿರುವಂತವರು ವಾಲ್ಮೀಕಿ ಮಹರ್ಷಿಯವರು. ವಾಲ್ಮೀಕಿಯವರು ಒಂದು ಪರಿಷ್ಠ ಪಂಗಡಕ್ಕೆ ಸೇರಿದಂತವರು. ಮಹಾಭಾರತವನ್ನು ಬರೆದಿದ್ದಂಥವರು ವ್ಯಾಸರಾಯ ಮುನಿಗಳು. ಮಹಾಭಾರತ ನಮ್ಮ ಪವಿತ್ರವಾದಂತಹ ಗ್ರಂಥ. ಆ ಮಹಾಭಾರತವನ್ನ ವ್ಯಾಸರಾಯ ಮುನಿಗಳು ಒಂದು ಬೆಸ್ತ ಸಮಾಜಕ್ಕೆ ಸೇರಿದಂಥವರು. ಅದೇ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ಬರೆದಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೊಂದು ದಲಿತ ಸಮಾಜಕ್ಕೆ ಸೇರಿದಂಥವರು. ಏನು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರ, ಅದಕ್ಕೆ ಅನುಗುಣವಾದಂತಹ ಸಮಾನತೆಯ ಒಂದು ಸಂವಿಧಾನ ನಮ್ಮ ದೇಶಕ್ಕೆ ಸಿಗುವಂತ ಅವಕಾಶ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರ ವಿದ್ಯಾಭ್ಯಾಸ ಪಡೆಯುವಂತ ಸಮಯದಲ್ಲಿ ಅವರಿಗೆ ಶಾಲೆಯ ಒಳಗಡೆ ಹೋಗಿ ವಿದ್ಯಾಭ್ಯಾಸ ಪಡೆಯುವಂತ ಅವಕಾಶ ಇರಲಿಲ್ಲ. ಎಲ್ಲ ಮಕ್ಕಳ ಜೊತೆಯಲ್ಲಿ ಕುಡಿಯುವ ನೀರು ಕುಡಿಯುವಂತ ಅವಕಾಶ ಕೂಡ ಇರಲಿಲ್ಲ. ಆದರೆ ಅವರ ವಿದ್ಯಾಶಕ್ತಿಯ ಮುಖಾಂತರ, ಮೇಧಾಶಕ್ತಿಯ ಮುಖಾಂತರ ದೇಶದಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಸಾಧಾರಣ 29 ಡಾಕ್ಟರೇಟ್ಗಳನ್ನು ಪಡೆಯುವ ಮುಖಾಂತರ, 20,000 TCಗಳನ್ನು ಬರೆಯುವ ಮುಖಾಂತರ ಇವತ್ತು ನಮ್ಮ ಸಂವಿಧಾನ ಸಾಧಾರಣ 100 ಜನ ಒಟ್ಟಾಗಿ ಸೇರಿಕೊಂಡು ಸಾಕಷ್ಟು ಆವಿಷ್ಕಾರವನ್ನು ಮಾಡೋದರ ಮುಖಾಂತರ ನಮ್ಮ ದೇಶಕ್ಕೆ ಸಂವಿಧಾನ ನೀಡುವಂತ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ. ಇವತ್ತು ಸಂವಿಧಾನ ನಮ್ಮ ಮೂಲ ಇವತ್ತು ಮಂತ್ರ. ಇವತ್ತು ಏನು ದಾರ್ಶನಿಕರು ಅನೇಕರು ಇವತ್ತು ಬಸವಣ್ಣನಿಂದ ಹಿಡಿದು ಅಥವಾ ಅನೇಕ ದಾರ್ಶನಿಕರು ಯಾವ ರೀತಿ ಸಂದೇಶವನ್ನು ಕೊಟ್ಟಿದ್ದಾರ ಅದರ ಸಾರಾಂಶನೇ ನಮ್ಮ ಸಂವಿಧಾನ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ಆ ದೃಷ್ಟಿಯಲ್ಲಿ ನಮ್ಮ ಯುವ ವೇದಿಕೆಯವರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳನ್ನು ಮುಂದಿಟ್ಟುಕೊಂಡು ಸಂಘಟನೆ ಮುಖಾಂತರ ಬಲಯುತ್ತಿರಿ ಅನ್ನುವಂಥ ಸಂದೇಶ ನೀಡಿದರ ಜೊತೆಯಲ್ಲಿ ಶ್ರೇಯಸ್ರವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಬಗ್ಗೆ ಬೆಳಕು ಚೆಲ್ಲಿಕ್ಕಿದ್ದಾರೆ. ವಿದ್ಯಾರ್ಥಿನಿಯಿಂದ ಸ್ವತಂತ್ರ ಆಗಿರಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸ ನಮ್ಮ ಮೂಲ ಮಂತ್ರ. ನಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ಬಿಂಬಿಸಬೇಕಾಗಿದ್ರೆ ವಿದ್ಯಾಭ್ಯಾಸ ಮಾತ್ರ ಮಂತ್ರ. ಆ ದೃಷ್ಟಿಯಲ್ಲಿ ಇವತ್ತು ಆ ಸಂದೇಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸುವುದರ ಮುಖಾಂತರ ಇಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಗಟ್ಟೆಗುಡ್ಡೆ ಸದಾಶಿವರವರು ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ರೀತಿಯ ಶಕ್ತಿ ಅವರಲ್ಲಿ ಇದೆ. ಅವ್ರ ಜೊತೆ ಅನೇಕ ಯುವಕ ಮಿತ್ರರು ಕೂಡ ಇದ್ದಾರೆ. ಅವರೆಲ್ಲರ ಸಹಕಾರ ಪ್ರತಿ ವರ್ಷ ಕೂಡ ಒಂದೊಂದು ಕಾರ್ಯಕ್ರಮವನ್ನು, ಉತ್ಕೃಷ್ಟವಾದಂತಹ ಕಾರ್ಯಕ್ರಮವನ್ನ ಇವತ್ತು ಸದಾಶಿವರವರು ನೀಡ್ತಾ ಇದ್ದಾರೆ. ಯುವ ವೇದಿಕೆ ಮುಖಾಂತರ ಬೇರೆ ಬೇರೆ ಹಂತಗಳಲ್ಲಿ ನೀಡ್ತಾ ಇದ್ದಾರೆ. ಇವತ್ತು ಯಕ್ಷಗಾನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಶಂಭುಕಲ್ಲು ಆದಿಶಕ್ತಿ ದೇವರ ಒಂದು ಯಕ್ಷಗಾನ ಇವತ್ತು ಹೆಚ್ಚಿನ ವಿಷಯ ನಾನು ಒಂದು ಪ್ರಥಮ ಬಾರಿಗೆ ಇವತ್ತು ನೋಡುವಂಥದ್ದು, ತಿಳ್ಕೊಳ್ಳುವಂಥದ್ದು. ಇದು ಎಲ್ಲವನ್ನು ಓದುವುದಕ್ಕಿಂತ ಅವರ ಜೀವನವನ್ನು ಸ್ವಲ್ಪ ಗಮನಿಸಿದ್ರೆ ಅದರಲ್ಲಿ ಎಷ್ಟು ಅದ್ಭುತವಾಗಿರುವಂತಹ ತತ್ವಗಳಿದೆ ಅಂತ ಹೇಳಿದ್ರೆ, ನಾರಾಯಣ ಗುರುಗಳಿಗೆ ಬಹಳ ಸ್ಪಷ್ಟವಾಗಿತ್ತು ಏನಂತ ಹೇಳಿದ್ರೆ, ಕೇರಳದಲ್ಲಿ ಅಥವಾ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದಾದರೂ ಬದಲಾವಣೆಗಳನ್ನು ತರಬೇಕು ಅಂತಿದ್ರೆ ಅದು 3 ರೀತಿಯಲ್ಲಿ ಆಗ್ಬೇಕು. ಒಂದು ಧಾರ್ಮಿಕ ಸುಧಾರಣೆ ಆಗ್ಬೇಕು, ಮತ್ತು ಶೈಕ್ಷಣಿಕ ಸುಧಾರಣೆ ಆಗ್ಬೇಕು, ಮತ್ತು ಇಕಾನಮಿಕ್ ರಿಫಾರ್ಮ್, ಆರ್ಥಿಕ ಸುಧಾರಣೆ ಆಗ್ಬೇಕು ಅನ್ನೋ ಅರಿವು ಸ್ಪಷ್ಟವಾಗಿ ನಾರಾಯಣ ಗುರುಗಳಿಗಿತ್ತು. ಆದ್ರೆ ಅವರು ಏಕಾಏಕಿ 3ಕ್ಕೂ ಕೈ ಹಾಕಲಿಲ್ಲ. ಅವರು ಪ್ರಾರಂಭ ಮಾಡುವುದು ಧಾರ್ಮಿಕ ಸುಧಾರಣೆ ಅಂತ. ಅವರು ಯಾಕೆ ಧಾರ್ಮಿಕ ಸುಧಾರಣೆಯಿಂದ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ, ನಾರಾಯಣ ಗುರುಗಳು ಮೊದಲಿಗರಲ್ಲ.
ಈ ಸಾಮಾಜಿಕ ಸುಧಾರಣೆ ತರಬೇಕು ಅಂತ ಪ್ರಯತ್ನ ಪಟ್ಟವರಲ್ಲಿ ಮೊದಲಿಗೂ ನಾರಾಯಣ ಗುರುಗಳಲ್ಲ, ಅವರ ಹಿಂದೆಯೂ ಕೂಡ ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ರು. ಆದ್ರೆ ಎಲ್ಲರೂ ಕೂಡ ವಿಫಲರಾಗಿದ್ರು. ಯಾಕಂತ ಹೇಳಿದ್ರೆ ಸಾಮಾನ್ಯ ಜನರನ್ನು ಒಗ್ಗೂಡಿಸ್ಲಿಕ್ಕೆ ಅವ್ರ ಹತ್ರ ಆಗ್ತಿರ್ಲಿಲ್ಲ. ಈ ಪಾಪ ಈ ಜನ 2000-3000 ವರ್ಷಗಳಿಂದ ಶೋಷಣೆಗೆ ಒಳಗಾದಂತಹ ಜನ, ಅವರನ್ನು ನೀವು ಹೋಗಿ ಹೋರಾಟ ನಡೆಸಿ ಅಥವಾ ಏನೋ ಕ್ರಾಂತಿ ನಡೆಸಿ ಅಂತ ಹೇಳಿದ್ರೆ, ಕ್ರಾಂತಿ ನಡೆಸುವಷ್ಟು ಕಾನ್ಫಿಡೆನ್ಸ್ ಬಿಡಿ, ಹೋಗಿ ಬೇರೆಯವರ ಮುಂದೆ ನಿಲ್ಲುವಷ್ಟು ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಎಲ್ಲ ಚಳವಳಿಗಳು ಫೇಲ್ ಆಗ್ತಿತ್ತು. ಆದ್ರೆ ನಾರಾಯಣ ಗುರುಗಳು ಅರ್ಥ ಮಾಡ್ಕೊಂಡ್ರು, ನಾನು ಚಳವಳಿ ನಡೆಸೋದಕ್ಕಿಂತ ಮುಂಚೆ ನಾನು ಏನ್ ಮಾಡ್ಬೇಕಂತ ಹೇಳಿದ್ರೆ ಜನರಲ್ಲಿ ಕಾನ್ಫಿಡೆನ್ಸ್ ಹುಟ್ಟಿಸ್ಬೇಕು ಅಂತ. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡದ್ದು ಧಾರ್ಮಿಕ ವಿಚಾರಗಳನ್ನು. ಆ ನಿಟ್ಟಿನಲ್ಲಿ ನಮಗೆ ಬಹಳ ಅದ್ಭುತವಾಗಿ ಕಾಣುವುದು ಅವರ ದೇವಸ್ಥಾನಗಳ ಸ್ಥಾಪನೆ. ಅವರು ಸುಮಾರು ಒಂದು 60-70 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಒಂದು ದೇವಸ್ಥಾನದ ಉಲ್ಲೇಖ ಇಲ್ಲಿ ಮಾಡ್ತೇನೆ, ಅದು ಅರುವಿಪುರಂನಲ್ಲಿರುವಂತಹ ದೇವಸ್ಥಾನ, ಪ್ರಥಮ ದೇವಸ್ಥಾನ ಅವರು ಸ್ಥಾಪನೆ ಮಾಡಿರುವಂತದ್ದು. ಒಂದು ಶಿವರಾತ್ರಿಯ ದಿವಸ 1888ರ ಶಿವರಾತ್ರಿಯ ದಿವಸ ಅವರು ಒಂದು ನದಿಯ ಒಳಗೆ ಹೋಗ್ತಾರೆ. ನದಿಯ ಒಳಗೆ ಹೋಗಿ ಅಲ್ಲಿ ಇಂದ 2 ಶಿಲೆಗಳನ್ನು ತಗೊಂಡು ಬರ್ತಾರೆ. ಶಿಲೆಯೂ ಅಲ್ಲದ ಕಲ್ಲು, 2 ಕಲ್ಲುಗಳನ್ನು ತಗೊಂಡು ಬರ್ತಾರೆ. ಕಲ್ಲುಗಳನ್ನು ತಗೊಂಡು ಬಂದು ಅದನ್ನು ಲಿಂಗದ ಆಕಾರದಲ್ಲಿ ಇಡ್ತಾರೆ. ಲಿಂಗದ ಆಕಾರದಲ್ಲಿ ಇಟ್ಟು ಇದು ನಿಮ್ಮ ಶಿವ ಅಂತ ಹೇಳಿ ಜನರಿಗೆ ಅದನ್ನು ಕೊಡ್ತಾರೆ. ಜನರು ಅದನ್ನು ಒಪ್ಕೊಳ್ತಾರೆ. ಆದ್ರೆ ಅಲ್ಲಿ ಸಮಸ್ಯೆ ಆಗ್ತದೆ. ಏನಂತ ಹೇಳಿದ್ರೆ ನಾರಾಯಣ ಗುರುಗಳು ಒಂದು ಶೂದ್ರ ಹಿನ್ನೆಲೆಯಲ್ಲಿ ಬಂದಂತ ಸಂತ. ಇಂತಹ ಸಂತನಿಂದ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆದ್ರೆ ಅದು ಬಹಳಷ್ಟು ಜನರಿಗೆ ಒಪ್ಲಿಕ್ಕೆ ಆಗ್ಲಿಲ್ಲ. ಆವತ್ತಿನ ಕಾಲಕ್ಕೆ ಬಹಳಷ್ಟು ಜನರಿಗೆ ಒಪ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಬಹಳ ವಿರೋಧಗಳು ಬರ್ತದೆ. ಆದ್ರೆ ನಾರಾಯಣ ಗುರುಗಳು ಎಷ್ಟು ಅದ್ಭುತವಾಗಿ ವಿರೋಧಗಳನ್ನು ಎದುರಿಸ್ತಾರೆ ಅಂತ ಹೇಳಿದ್ರೆ, ಅವರೊಟ್ಟಿಗೆ ಜಗಳಕ್ಕೆ ಹೋಗ್ಲಿಲ್ಲ, ಹೋರಾಟಕ್ಕೆ ಹೋಗ್ಲಿಲ್ಲ, ಎಂತದೂ ಮಾಡಲಿಲ್ಲ. ಅವ್ರು ಹೇಳ್ತಾರೆ, ನೀವೇನು ತಲೆಬಿಸಿ ಮಾಡಬೇಡಿ, ಇದು ನಿಮ್ಮ ಶಿವ ಅಲ್ಲ, ಇದು ಈಳವರ ಶಿವ, ಇದು ಶೂದ್ರರ ಶಿವ ಅಂತ ಹೇಳಿ ಇಡೀ ಒಂದು ಟೆಂಪಲ್ ರಿಫಾರ್ಮ್ ಮೂವ್ಮೆಂಟ್ ಅನ್ನು ಅವರು ಪ್ರಾರಂಭ ಮಾಡ್ತಾರೆ. ಅವರ ದೇವಸ್ಥಾನಗಳ ಕಾನ್ಸೆಪ್ಟ್ ನಾವು ನೋಡಿದ್ರೆ ಅವರು ಒಬ್ಬ ಅದ್ವೈತಿ ಆಗಿದ್ರು. ಅದ್ವೈತಿ ಅಂತ ಹೇಳಿದ್ರೆ ಅದು ಶಂಕರಾಚಾರ್ಯರ ಕಾನ್ಸೆಪ್ಟ್. ವಿಷಯ ಏನಂತ ಹೇಳಿದ್ರೆ, ನಮ್ಮ ಪ್ರತಿಯೊಬ್ಬರ ಒಳಗೂ ಕೂಡ ಒಬ್ಬ ದೇವರಿರ್ತಾನೆ ಅಂತ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ. ಪ್ರತಿಯೊಬ್ಬರ ಒಳಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಲ್ಲ, ಆತ್ಮ ಮತ್ತು ಪರಮಾತ್ಮ ಒಂದೇ, ನಮ್ಮ ಎಲ್ಲರ ಒಳಗೂ ದೇವರಿರ್ತಾನೆ ಅಂತ. ನಾರಾಯಣ ಗುರುಗಳು ಇದನ್ನು ಎಷ್ಟು ಒಳ್ಳೆಯದಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಕೊನೆಗೆ ಅವರು ಕಟ್ಟಿರುವಂತಹ ದೇವಸ್ಥಾನಗಳನ್ನು ನೀವು ಗಮನಿಸಿದ್ರೆ, ದೇವಸ್ಥಾನದೊಳಗೆ ಕನ್ನಡಿ ಇಟ್ಟಿದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನದ ಗರ್ಭಗುಡಿಗೆ ಹೋಗ್ತೀರಿ, ಗರ್ಭಗುಡಿ ಒಳಗೆ ಕನ್ನಡಿ ಇರೋದು, ಕನ್ನಡಿಯಲ್ಲಿ ನಿಮ್ಮ ಬಿಂಬ ಕಾಣ್ತದೆ, ಆ ಬಿಂಬಕ್ಕೆ ಕೈ ಮುಗಿತೇವೆ. ಅದರ ಅರ್ಥ ಏನು? ನೀವು ಮೇಲ್ ಜಾತಿಯವನಾಗಿರ್ಲಿ, ಕೆಳ ಜಾತಿಯವನಾಗಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿದವನಾಗಿರ್ಲಿ, ಯಾವುದೇ ಉದ್ಯೋಗದಲ್ಲಿರ್ಲಿ, ನಿಮ್ಮ ಅಂತಸ್ತು ಏನೇ ಇರಲಿ, ನಿಮ್ಮ ಪ್ರತಿಯೊಬ್ಬರ ಒಳಗೂ ಕೂಡ ದೇವರಿದ್ದಾನೆ. ಆ ಎಲ್ಲ ದೇವರುಗಳು ಒಂದು ಅನ್ನುವ ಒಂದು ಸಮಾನತೆಯ ಚಿಂತನೆ ನಾರಾಯಣ ಗುರುಗಳು ಕೊಡ್ತಾರೆ. ಆದ್ರೆ ನಾರಾಯಣ ಗುರುಗಳಿಗೆ ಕೇವಲ ಧಾರ್ಮಿಕ ಸುಧಾರಣೆ ಮುಖ್ಯ ಆಗಿರ್ಲಿಲ್ಲ, ಅದು ಒಂದು ಮಾರ್ಗ ಮಾತ್ರ ಆಗಿತ್ತು. ಆ ಧಾರ್ಮಿಕ ಸುಧಾರಣೆಯ ಮುಖಾಂತರ ಅವರು ಜನರನ್ನು ಒಗ್ಗೂಡಿಸುವಂತ ಕೆಲಸ ಮಾಡ್ತಾರೆ. ನಾರಾಯಣ ಗುರುಗಳ ದೇವಸ್ಥಾನಗಳಿಗೆ ನೀವು ಹೋದ್ರೆ ಅಲ್ಲಿ ಒಂದು ದೇವಸ್ಥಾನದ ಗೋಡೆಯಲ್ಲಿ ಅವರು ಬಹಳ ಚಂದವಾಗಿ ಬರೆಸ್ತಾರೆ. ಏನಂತ ಹೇಳಿದ್ರೆ, ಈ ದೇವಸ್ಥಾನಗಳಲ್ಲಿ ಗಂಧ ಪ್ರಸಾದ ನೀಡದಿದ್ರೂ ತೊಂದರೆ ಇಲ್ಲ, ಓಂ ನಮಃ ಶಿವಾಯ ಹೇಳದಿದ್ರೂ ತೊಂದರೆ ಇಲ್ಲ, ಈ ದೇವಸ್ಥಾನಗಳು ಶೈಕ್ಷಣಿಕ ಕೇಂದ್ರಗಳಾಗಬೇಕು, ಕೈಗಾರಿಕಾ ಕೇಂದ್ರಗಳಾಗಬೇಕು ಅಂತ ಹೇಳ್ತಾರೆ. ಈ ದೇವಸ್ಥಾನಗಳ ಮುಖಾಂತರ ಅವರು ಶಿಕ್ಷಣವನ್ನು ಪ್ರತಿಪಾದಿಸ್ತಾರೆ, ಅವರು ಕೈಗಾರಿಕೆಗಳನ್ನು ಪ್ರತಿಪಾದಿಸ್ತಾರೆ. ನೆನೆಸ್ಕೊಂಡು ಇವತ್ತು ಒಂದಿಷ್ಟು ಒಳ್ಳೆ ಕೆಲಸಗಳು ಕೂಡ ಆಗ್ತದೆ. ಹಾಗಾಗಿ ಹೇಳ್ತಾರೆ, ಸತ್ತಂತೆ ಬದುಕಬೇಕನ ಮತ್ತು ಸತ್ತ ಮೇಲೂ ಬದುಕಬೇಕನ ಅಂತ. ನಿಮ್ಗೆ ಗೊತ್ತಿರಲಿ, ಈ ಬದುಕು ಹೀಗಿರಲಿಲ್ಲ. 1648ರಲ್ಲಿ ಗೋವಿಂದ ವೈದ್ಯ ಅನ್ನೋ ಕವಿ ಒಂದು ಕಡೆ ಬರೀತಾನೆ, ಜಾತಿ ಸಂಕರವಿಲ್ಲ, ಜಡದೇಹಿಗಳಿಲ್ಲ, ನೀತಿಹೀನರಿಲ್ಲ, ಚೋರರಿಲ್ಲ, ದುರ್ಜನರಿಲ್ಲ, ಘಾತುಕರಿಲ್ಲ, ಈ ನಾಡಿನ ಪರಿ ಎದಂತು ಬಣ್ಣಿಸಲಿ ಅಂತಕ್ಕಂಥ ಮಾತನ್ನ ಕವಿ ಆ ಕಾಲದಲ್ಲಿ ಬರೀತಾನೆ. ಅನಂತರದಲ್ಲಿ ನೇತ್ರಾವತಿಯಲ್ಲಿ ಬಹಳಷ್ಟು ಹರಿದು ಹೋಗಿದೆ, ಹಲವಾರು ತಲೆಮಾರುಗಳು ಉಳಿದು ಹೋಗಿದೆ ಸ್ನೇಹಿತರೆ. ಇವತ್ತು ಎಲ್ಲೋ ಒಂದು ಕಡೆಗೆ ನೀತಿ ಇಲ್ಲದ ವ್ಯಾಪಾರ, ಶೀಲವಿಲ್ಲದ ಶಿಕ್ಷಣ, ತತ್ವರಹಿತ ರಾಜಕಾರಣ, ಮಾನವತ ರಹಿತ ವಿಜ್ಞಾನ, ಇದರ ನಡುವೆ ಇಂಥ ನಾರಾಯಣ ಗುರುಗಳು ಈ ಕಾಲಕ್ಕೆ ಕೂಡ ಪ್ರಸ್ತುತ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅವರ ಹೆಸರಲ್ಲಿ ಅವರನ್ನ ಮುಂದಿಟ್ಕೊಂಡು ಅವರ ತ್ಯಾಗ, ಅವರ ಬಲಿದಾನ, ಅದನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಒಂದು ಜಾಗೃತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಿತ್ಯ ನಿರಂತರ ಆಗಬೇಕಾಗಿದೆ. ಹೇಳ್ತಾರೆ, ಯೇಸು ಸಂತರು, ಎನಿತು ಶರಣರು, ಜ್ಞಾನ ಬೀಜವನ್ನಿಟ್ಟರು, ರಾಮರಾಜ್ಯದ ಕನಸು ಕಾಣದು ದೇಹ ಬಿಟ್ಟ ಮಾಂತರು ಎನ್ನುವಂತೆ ಈ ನಾಡಿಗೆ ಒಂದು ಪರಂಪರೆ ಇದೆ. ಹೇಳ್ತಾರೆ, ವೇದಗಳ ದರ್ಶನವ ಲೋಕದೇವರು ತೆರೆದು ಬದುಕಿನುನ್ನತ ಕಥೆಯ ಔದಾರ್ಯ ಮೆರೆದು ನೆಲೆಗೊಳಿಸಿ ನೀತಿಗಳ ನಿರ್ಮಿಸಿದ ಧರ್ಮಪಥ ಎದುರಿಸಿದ ಕಾಲದ ಸವಾಲುಗಳ ಅನವರತ ಎನ್ನುವಂತೆ ಈ ನಾಡಿಗೆ ಒಂದು ಸಂತ ಪರಂಪರೆ ಇದೆ, ಈ ನಾಡಿಗೆ ಒಂದು ಧರ್ಮ ಪರಂಪರೆ ಇದೆ, ಈ ನಾಡಿಗೆ ಒಂದು ಕ್ಷಾತ್ರ ಪರಂಪರೆ ಇದೆ, ಈ ನಾಡಿಗೆ ಒಂದು ಸತ್ಯ ಪರಂಪರೆ ಸ್ನೇಹಿತರೆ.
ಅದು ಕೇಳ್ತಾರೆ, ಸತ್ಯರ ನಡೆ ತೀರ್ಥ, ನಿತ್ಯರ ನುಡಿ ತೀರ್ಥ, ಉತ್ತಮರ ಸಂಗಮದ ತೀರ್ಥ, ಹರಿವ ನಿರಂತರ ತೀರ್ಥ ಎನ್ನುವಂತೆ ಅದೆಲ್ಲವನ್ನು ಮೀರಿದ ಬದುಕು ನಮ್ಮದಾಗಬೇಕು. ಆ ನಿಟ್ಟಿನಲ್ಲಿ ನಾವು ಹೆಮ್ಮೆ ಪಡಬೇಕು. ನನ್ನ ತಮ್ಮ ಒಂದು 5 ದಿವಸಗಳಿಂದ ಅಲ್ಲಿ ಪ್ರಯಾಗ್ರಾಜಲ್ಲಿ ಶ್ರೀ ರವಿಶಂಕರ್ ಗುರುಜಿಯವರ ಜೊತೆ ಅಲ್ಲಿದ್ದಾನೆ. ಅವ್ರ ಜೊತೆ ನನಗೆ ಒಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ. ಏನು ಆಶ್ಚರ್ಯ, ಕೋಟ್ಯಾಂತರ ಜನ ಅಲ್ಲಿ ಸೇರ್ತಾರೆ. ಕೇವಲ ಆ ಭಾವನೆ ನಮ್ಮನ್ನು ಕಟ್ಟಿ ಆಗ್ತದೆ, ಒಳ್ಳೆ ಕೆಲಸಕ್ಕೆ ನಮ್ಮನ್ನು ಮನ ಮಾಡ್ತಾ ಇದೆ. ಹಾಗಾಗಿ ಹೇಳ್ತಾರೆ, ಕೇವಲ ಕಲ್ಲು ಮುಳ್ಳುಗಳು ನಾಡಿದಲ್ಲ, ಹೇಗೋ ಎಂದು ಬದುಕಿದವರು ನಾಡಿದಲ್ಲ, ವಾತ್ಸಲ್ಯದ ಸುದೇಕ ಮಾತೃಭೂಮಿ, ಸ್ವಾಭಿಮಾನದ ಸಂಕಲ್ಪ ನೀಡಿ ಫಲವಿತ್ತ ಪಿತೃಭೂಮಿ, ಹರಿಹರರು ಒಂದಾಗಿ ಮೈದಳೆದ ಪುಣ್ಯಭೂಮಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿಯಲ್ಲಿ ಸೇರಿ ದುರ್ಗೆಯರಾದ ಕರ್ಮಭೂಮಿ, ಚತುರ್ವೇದಗಳ ತವರು ಎಂತಕ್ಕಂಥ ಮಾತನ್ನ ಈ ನಾಡಿನ ಬಗ್ಗೆ ಹೇಳ್ತಾರೆ.